ಅಧ್ಯಕ್ಷರೇ, ಈಗ ಕಿಸಾನ್ ಸಮ್ಮಾನ್ ಕೊಡ್ತಾ ಇದ್ದೇವೆ ಸರ್. ಯಾರು ಕೂತ್ಕೊಂಡು ಮಾತಾಡಬೇಡಿ. ಸಮಸ್ಯೆಯನ್ನು ಬಗೆಹರಿಸಲು ಸಹಕರಿಸಪ್ಪ. ಅಧ್ಯಕ್ಷರೇ, ಸಮಸ್ಯೆ ಸೃಷ್ಟಿ ಮಾಡ್ಲಿಕ್ಕೆ ಅವ್ರು ಸಹಕಾರ ಮಾಡಬೇಡಿ. ಅಧ್ಯಕ್ಷರೇ, ತೆಂಗಿನಕಾಯಿ ಅವರು ಕೇಳಿದಂಥ ಪ್ರಶ್ನೆ ಆಸ್ ಎ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ಈ ಕ್ಷೇತ್ರದಲ್ಲಿ, ಆ ಕ್ಷೇತ್ರದಲ್ಲಿ ಪೀಪಲ್ ರೆಪ್ರೆಸೆಂಟೇಟಿವ್ ಅವ್ರು ಬಂದು ಕೇಳಿದ್ದಾರೆ. ಅವ್ರ ಮಂತ್ರಿಗಳು ಉತ್ತರ ಕೊಟ್ಟಾಗೂ ನಾನು ಇಲ್ಲಿದ್ದೆ, ಐ ವಾಸ್ ದೇರ್. ಅವರು ಕಂತಿನ ಮೇಲೆ ಅವ್ರು ಹೇಳ್ತಾ ಇದ್ರು, ಇಂತಿಂತ ಇಷ್ಟು ಕಂತು ಬಿಡುಗಡೆ ಮಾಡಿದ್ವಿ, ಇಷ್ಟು ಕಂತು ಬಿಡುಗಡೆ. ನಾನು ಆಫೀಸರ್ಸ್ನ ಕರೆದು ಕೇಳಿದೆ, ನಾನು ಅವರು ಲಿಸ್ಟ್ ಕೊಟ್ಟಿದ್ದಾರೆ. ಟಿಲ್ ಸೆಪ್ಟೆಂಬರ್ವರೆಗೂ ಕೂಡ ಈಗ ರಿಲೀಸ್ ಆಗಿದೆ. ಮಧ್ಯದಲ್ಲಿ ಒಂದೆರಡು ತಿಂಗಳು ಇಲ್ಲ ಅನ್ನೋದು ಅವರು ಮಾಡಿದ್ದಾರೆ. ಅದಕ್ಕೆ ಅವರು ಕನ್ಫರ್ಮ್ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಹತ್ರ ಕೂಡ ಅವರು ಮಾತಾಡಿ, ಈಸ್ ಎ ಫೈನಾನ್ಸ್ ಮಿನಿಸ್ಟರ್, ಯಾವತ್ತೇ ಆಗಲಿ, ನೀವು ಮಂತ್ರಿ ಆಗಿರಲಿ, ನಾನು ಮಂತ್ರಿ ಆಗಲಿ, ನಮಗೆ ಫೈನಾನ್ಸ್ ಮಿನಿಸ್ಟ್ರಿಂದ ಏನು ಬರ್ತದೆ ಅದು ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಅವರು ನಮ್ಮ ಸ್ನೇಹಿತರು, ನಮ್ಮ ಸುನಿಲ್ ಯಂಗ್ ಲೀಡರ್, ಅವರು ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂತ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ನಿಮ್ಮ ಭಾವನೆ ಏನು ಬೇಕಾದ್ರೂ ಇರಲಿ. ಈಗ ನೀವು ಮಂತ್ರಿ ಇದ್ರಿ, ಒಂದು ಬಜೆಟ್ ಮಂಡಿಸಿದ್ರಿ, ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ರು, 5300 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ನೀವು ಮಾತು ಕೊಟ್ರಿ, ಅದು ಕೊಡಲಿಲ್ಲ. ಇಲ್ಲಿ ಬೊಮ್ಮಾಯಿ ಗೌರ್ಮೆಂಟ್ ಬಂತು. ಒಂದು ನಿಮಿಷ ಇರ್ರಿ, ತಾಳ್ಮೆಯಿಂದ ಕೇಳಿ ಸ್ವಾಮಿ, ನಿಮ್ದೆಲ್ಲ ಕೇಳಿದ್ವಿ ನಾವು, ಕೇಳಿ ಒಂದು ನಿಮಿಷ. 5300 ಕೋಟಿ ರೂಪಾಯಿ ನಿಮ್ಮದೇ ಬಜೆಟ್ಟು, ಇರೇ ಸ್ವಲ್ಪ, ನಿಮ್ಮದೇ ಗೌರ್ಮೆಂಟ್ ಹೇಳ್ತು, ಆಯ್ತಪ್ಪ 5300 ಕೋಟಿ ರೂಪಾಯಿ ಅಪ್ಪರ್ ಬರ್ನರ್ ಬಜೆಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು, ಕೊಡೋಕ್ಕಾಗಲಿಲ್ಲ. ಇಲ್ಲಿ ನರೇಗಾ ದುಡ್ಡು ಇವತ್ತವರೆಗೂ ಕೂಡ ಕೋಟ್ಯಾಂತರ ರೂಪಾಯಿ ಕೊಡಬೇಕು. ಜಲ್ ಜೀವನ್ ಮಿಷನ್ ದುಡ್ಡು ಸುಮಾರು 30-40 ಸಾವಿರ ಕೋಟಿ, ಹಂಗಂತ ಕೇಂದ್ರ ಸರ್ಕಾರ ದಿವಾಳಿಯಾಗೋಯ್ತು ಅಂತ ಹೇಳಕ್ಕಾಗ್ತದ? ನಾನು ಐ ಕಾಂಟ್ ಟೆಲ್ ದಟ್. ವಿ ಆರ್ ದೇರ್. ನಾವು ಏನು ಮಾತು ಕೊಟ್ಟಿದ್ದೇವೋ, ಯಡಿಯೂರಪ್ಪನವ್ರು ಹೇಳಿದ್ರು, ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಈಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ವಿ ಆರ್ ಕಮಿಟೆಡ್ ಟು ಇಟ್. ನಮ್ಮ ಗ್ಯಾರಂಟಿನೇ ನೋಡಿ ಇಡೀ ದೇಶದಲ್ಲಿ ನೀವು ಫಾಲೋ ಮಾಡಿ. ಬಿಜೆಪಿ, ಇಡೀ ಬಿಜೆಪಿ NDA ನಮ್ಮನ್ನ ಫಾಲೋ ಮಾಡಿಬಿಟ್ಟು ಈಗ ನೀವು ಎಲೆಕ್ಷನ್ಗಳನ್ನ ಗೆದ್ಕೊಂಡು ಬರ್ತಾ ಇದ್ದೀರ. ನಮ್ ಗ್ಯಾರಂಟಿ ಇಲ್ಲ ಅಂದ್ರೆ ನಿಮ್ಮ ಎಲೆಕ್ಷನ್ ಗೆಲ್ಲಕ್ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ಕೂಡ ನಾವು ಹೇಳ್ತಾ ಇದ್ದೀವಿ. ಅಧ್ಯಕ್ಷರೇ, ಖರೀದಿ ಮಾಡ್ತಾ ಇದ್ರ ನೀವು ಚುನಾವಣೆ ಬಗ್ಗೆ ಮಾತಾಡ್ತಾರೆ. ಆಯ್ತು, ನಿಮ್ಮ ನಾಯಕರು ಮಾತಾಡ್ತಾರೆ.
ಯಾವಾಗ ಸ್ವತಂತ್ರದಲ್ಲೇ ಬಂದಾರ ಅವರು? ಒಂದ್ ಸೆಕೆಂಡ್, ಯಾವಾಗ ಸ್ವತಂತ್ರದಲ್ಲೇ ಸನ್ಮಾನ್ಯ ಅಧ್ಯಕ್ಷರೇ, ಒಂದ್ ನಿಮಿಷ ಕೊಡಿ. ಶಿಸ್ತುಬಲ ಒಂದ್ ಸೆಕೆಂಡ್. ಯಾರಿಗಾರಿಗೆ ಚುನಾವಣೆ ಬೇಕು ದಯವಿಟ್ಟು ಕೈ ಎತ್ತಿ, ರಾಜೀನಾಮೆ ನನ್ನ ಕೈಯಲ್ಲಿ ಕೊಡಿ, ನಾನೀಗ ಎಸಪ್ ಮಾಡ್ತೇನೆ. ಚುನಾವಣೆಗಿಂತ ಬನ್ನಿ. ವಿಧಾನಸಭೆ ವಿಸರ್ಜನೆ ನನಗೆ ರಾಜೀನಾಮೆ ಕೊಡಿ, ಈಗ ಕಳಿಸ್ತೇನೆ ಗವರ್ನರ್ಗೆ. ಇಲ್ಲ. ಮಾಡಿ ವೋಟ್ ಮಾಡಿ ಬರುವ. ಅಧ್ಯಕ್ಷರೇ, ಕೂತ್ಕೊಳ್ಳಿ. ಅಧ್ಯಕ್ಷರೇ, ಸುರೇಶ್ ಕೂತ್ಕೊಳ್ಳಿ. ಅಧ್ಯಕ್ಷರೇ, ಸುರೇಶ್ ಒಂದೇ ನಿಮಿಷ ಪ್ರತಿಪಕ್ಷ ನಾಯಕರು ಅಧ್ಯಕ್ಷರೇ, ಒಂದೇ ನಿಮಿಷ ಮುಗಿತಲ್ಲ, ಪ್ರತಿಪಕ್ಷ ನಾಯಕರು ಚರ್ಚೆ ಮಾಡಿ. ಒಂದ್ ನಿಮಿಷ ಕೊಡಿ ಸರ್. ಒಂದೇ ನಿಮಿಷ ಮಾತಾಡ್ತಿರೋದು. ಅಧ್ಯಕ್ಷರೇ ಮುಂದೆ ಅಜೆಂಡಾ ತಗೊಂಡ್ಬರ್ರಿ. ಅಧ್ಯಕ್ಷರೇ, ಈಗ ತಾವು ಅಧ್ಯಕ್ಷ ಪೀಠದೊಳಗದಿರಿ, ನೀವು ಕುಂಡ್ರ ಅಂದ ಕೂಡಲೇ ನಾವು ಕುಂಡಿರ್ತೇವ್ರಿ. ನಿಮ್ಗಿಂತ ಎತ್ತರ ಸ್ಥಾನ ಒಂದು ಖರ್ಗೆ ಅವ್ರಿಗೆ ಹಾಕಿಕೊಡ್ರಿ. ಅಲ್ಲಿ ನಿಮ್ಗಿಂತ ಎತ್ತರ ಸ್ಥಾನ ಒಂದು ಹಾಕಿಕೊಡ್ರಿ. ಇಲ್ಲ, ನೀವು ಸ್ವಲ್ಪ ಹೇಳಿದೆಲ್ಲ ಕೇಳ್ಕೊಂಡು ಪ್ರಿಯಾಂಕಾ ಇಲ್ಲ, ಆರೋಗ್ಯಕ್ಕೆ ಏನಾರ ಆಗಬೇಕು, ಎಷ್ಟು ಗೌರವ ಕೊಡ್ತಾರೆ ಆರೋಗ್ಯಕ್ಕೆ ಏನಾರ ಆಗಬೇಕು, ಭಾಳ ಹೀಟ್ ಆಗಬಾರ್ದು, ಆರೋಗ್ಯಕ್ಕೆ ಏನಾರ ಆಗಬೇಕು. ಬಿಡಿ, ಜನರ ಆಶೀರ್ವಾದ ಇದೆ ನಮ್ಮ ಮೇಲೆ. ಚುನಾವಣೆ ಸುನೀಲ್ ಮೊನ್ನೆ 3 ಬಾಯಿ ಇಲೆಕ್ಷನ್ ಮಾಡೇ ನೀವು ಬಂದಿದ್ದೀವಿ. ಮಂತ್ರಿಗಳು ಯಾಕೆ ಇದ್ ಮಾಡ್ತೀರಿ? ಈಗ ಬಾಡಿಲ್ವಾ? ಇನ್ನ 2 ಬರ್ತಾವ ಮಾಡೋಣ. ಅಧ್ಯಕ್ಷರೇ, ದಯವಿಟ್ಟು ನೋಡಿ, ನಿಮ್ಗೆ ಈ ಒಂದ್ ಸೆಕೆಂಡ್, ಮಾನ್ಯ ನಾನು ಶಿವಕುಮಾರ್ ನಿಮ್ಗೆಲ್ಲ ಅವರು- ಈ ಸಬ್ಜೆಕ್ಟ್ ಮುಗಿಸಿ ಸಮಸ್ಯೆ ಮುಗಿ ಮುಂದೆ ಹೋಗ್ಬೇಕಾ ಬೇಡವಾ? ಅಲ್ಲ ಅದೇ ಅನ್ನ ಇದೇ ರೀತಿ ಅದು ಮುಗೀತು. ಅವ್ನು ಕೇಳಿದ್ದೀರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ, ನೀವು ಕ್ಲಾರಿಫಿಕೇಶನ್ ಬೇಕಾದ್ರೆ ಹೇಳ್ತಾರೆ. ಅದರ ಮಧ್ಯೆ ನೀವು ಮಾತಾಡೋದು, ಅವ್ರು ಮಾತಾಡೋದು, ಇಲ್ಲಿ ಮಾತಾಡಿ ಏನೆಲ್ಲ ಮಾತಾಡಿಕೊಂಡು ಸಮಯ ನಿಗದಿಪಡಿಸೋದು ನಮ್ಗೆ ವೇಸ್ಟ್ ಆಗುದಲ್ಲ. ಏನದು ಒಂದು ನ್ಯಾಯಪೈಸೆ ಆಯ್ತು. ಯಾರು ತಪ್ಪದ ಯಾರ್ದು ತಪ್ಪು, ಕೆಲವು ಹೆಚ್ಚು ಕಮ್ಮಿ ಯಾರ್ದು ಆಗುದಿಲ್ಲ. ಈಗ ಅಧ್ಯಕ್ಷರೇ, ಅವ್ರು ಹೇಳಿದ್ದಾರೆ, ಅದನ್ನ ಮುಗೀತಲ್ಲ ಅಲ್ಲಿ. ಕರ್ತವ್ಯದಿಂದ ತೆಗಿಸ್ತೀರಲ್ಲ, ಅದನ್ನ ಚರ್ಚೆ ಮಾಡ್ತೇನೆ, ಇದ್ರ ಬಗ್ಗೆ ತೆಗಿಸ್ತೀರಾ ಹೇಳಿ. ಅಲ್ಲಿ ನೋಡ್ತೇನೆ, ಡಿಸ್ಕಸ್ ಮಾಡ್ತೇನೆ. ನಾನು ನಿಮ್ಮದು ಬಿಟ್ಬಿಡ್ತೀರಿ. ನೀವು ಆ ಸ್ಥಾನದಲ್ಲಿ ಗೌರವ ಕೊಡಬೇಕು, ನಾವು ಬಿಟ್ಟಿದ್ದೀರಿ. ಅವ್ರು ಹೇಳಿರೋದನ್ನ ನೀವು ಆಯ್ತು, ಈಗ ಅದು ಹೇಳಿದ್ರಲ್ಲ ಅದಕ್ಕೆ. ಇಂಥ ಸನ್ನಿವೇಶ ಮಂತ್ರಿ ಹಿಂದೆ ತಪ್ಪಾಗಿದೆ ಅಂತ ಆಗಿದ್ದೇ ಅಲ್ಲ. ಹೇಳ್ಬೇಕು. ಇಲ್ಲ, ಕಡತದಿಂದ ಫಸ್ಟ್ ಟೈಮ್ ಎರಡೂ ಆಗಲ್ಲ. ಆಗಿದೆ, ಎರಡೂ ಆಗಲ್ಲ. ಆಗಿದೆ. ನಾವೆಲ್ಲ ನೋಡಿ, ಮುಂದೆ ಹೋಗೋ ಕೆಲಸ ನೋಡಿ, ಮಾಡಬೇಕು. ಅಧ್ಯಕ್ಷರೇ ನೋಡಿ, ಇದೇನಾನ ನೀವು ಕಂಟಿನ್ಯೂ ಮಾಡಿದ್ರೆ ಇದೇ ತರ ಎಲ್ಲಾ ಮಂತ್ರಿಗಳು ಸುಳ್ಳು ಹೇಳಕ್ ಶುರು ಮಾಡ್ತಾರೆ. ನೋಡಿ, ನಿಮ್ಮ ಸುಳ್ಳು ಹೇಳಿದ್ರೆ ನಾವು ಸುಳ್ಳು ಕೇಳ್ಕೊಂಡು ಹೋಗಕ್ಕೆ ಬರ್ಬೇಕು ಇನ್ಮೇಲೆ. ಅದರಿಂದ ಆಗಲ್ಲ ಹಂಗೆ.